ಶ್ರೀ ಗುರುಭ್ಯೋ ನಮಃ. ಪಾಠ್ಯಭಾಗದ ಪುರಾಣ ಭಾರತಂ ಮತ್ತು ಪರೀಕ್ಷಾಮಪಿ ರಕ್ಷ ಜೀವಿತಂ ಎರಡು ಪಾಠಗಳ ಮುಗ್ದಿರುತ್ತವೆ ಮತ್ತು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಮುಂದೆ ಪಾಠಗಳನ್ನು ಮಾಡುವುದಕ್ಕಿಂತ ಮುಂಚೆ ವ್ಯಾಕರಣಾಂಶಗಳನ್ನು ಒಂದ್ಸಲ ನೋಡ್ಕೊಂಡು ಬಿಡೋಣ. ಈ ವರ್ಷಕ್ಕೆ ಇರತಕ್ಕಂತಹ ವ್ಯಾಕರಣಾಂಶಗಳನ್ನು ನೋಡುವುದಾದ್ರೆ ಮೊದಲಿಗೆ ಇರುವಂತಹದ್ದು ಸಂಧಿ ಪ್ರಕರಣಂ ಎಂಬುದಾಗಿ. ಒಟ್ಟು ಸಂಧಿ, ಶಬ್ದರೂಪಾಣಿ, ಕ್ರಿಯಾಪದಾನಿ ಇತ್ಯಾದಿಗಳು ಸೇರಿ 8 ವಿಧವಾಗಿರತಕ್ಕಂತಹ ವ್ಯಾಕರಣದ ಅಂಶಗಳನ್ನು ಈ ವರ್ಷದಲ್ಲಿ ನೀವು ಅಭ್ಯಾಸ ಮಾಡಬೇಕಾಗಿದೆ. ಮೊದಲಿಗೆ ಇರುವಂತಹದ್ದು ಸಂಧಿ ಎಂಬುದಾಗಿ. ಏನು ಸಂಧಿ, ಅದರ ಬಗ್ಗೆ ನೀವು 8ನೇ ತರಗತಿಯಿಂದ ನೋಡಿರ್ತೀರಿ. ಎರಡು ಅಕ್ಷರಗಳು ಪರಸ್ಪರ ಯಾವ ಕಾಲ ವಿಳಂಬನೆಯೂ ಇಲ್ಲದೆ ಸೇರುವುದು ಸಂಧಿ ಅಂತ ಹೇಳ್ಬೋದು. ವ್ಯಂಜನದ ಮುಂದೆ ಸ್ವರ ಸೇರುವುದು ಒಂದು ಬಗೆಯ ಸಂಧಿ ಮತ್ತು ಎರಡು ವರ್ಣಗಳು ಯಾವುದೇ ಕಾಲದ ವಿಳಂಬನೆಯೂ ಇಲ್ಲದಂತೆ ಸೇರುವುದು ಸಂಧಿ ಅಂತ ಹೇಳ್ಬೋದು. ಸಂಧಿಗಳ ಬಗೆಯನ್ನು ನೋಡುವುದಾದ್ರೆ ಸಂಸ್ಕೃತದ ಸಂಧಿಗಳಲ್ಲಿ ಒಟ್ಟು 3 ಬಗೆ ಇರ್ತದೆ. ಸ್ವರ ಸಂಧಿ, ವ್ಯಂಜನ ಸಂಧಿ ಹಾಗೂ ವಿಸರ್ಗ ಸಂಧಿ ಎಂಬುದಾಗಿ. ಸ್ವರ ಸಂಧಿ ಅಂದ್ರೆ ಸ್ವರವರ್ಣದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದು ಸ್ವರ ಸಂಧಿ ಎಂದು. ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದು ವ್ಯಂಜನ ಸಂಧಿ ಎಂಬುದಾಗಿ. ಮತ್ತು ವಿಸರ್ಗ ಸಂಧಿ ಅಂದರೆ ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನಗಳು ಬಂದಾಗ ವಿಸರ್ಗಕ್ಕೆ ಆಗುವಂತಹ ಬದಲಾವಣೆಗಳೇ ವಿಸರ್ಗ ಸಂಧಿ ಎನ್ನುತ್ತಾರೆ. ಈ ವರ್ಷ ನಿಮ್ಮ ಪಾಠಕ್ಕೆ ಇರುವಂತಹದ್ದು ವಿಸರ್ಗ ಸಂಧಿಯ ಬಗ್ಗೆ ಮಾತ್ರ. ಆದ್ರೂ ಸಹ ಸಂಧಿಯ ಬಗ್ಗೆ ಒಂದ್ಸಲ ನೋಡ್ಕೊಂಡು ಬಿಡೋಣ. ಯಾವುದೆಲ್ಲ ಸ್ವರ ಸಂಧಿ, ಯಾವುದೆಲ್ಲ ವ್ಯಂಜನ ಸಂಧಿ, ವಿಸರ್ಗ ಸಂಧಿ ಯಾವುದುಗಳು ಅಂತೆಲ್ಲ ನೋಡುವುದಾದ್ರೆ ಸ್ವರಸಂಧಿಯಲ್ಲಿ ಆಗ್ಲೇ ಹೇಳಿದ ಹಾಗೆ ಸ್ವರಗಳ ಮುಂದೆ ಸ್ವರವರ್ಣ ಬಂದು ಸೇರಿದರೆ ಅದು ಸ್ವರಸಂಧಿ ಎಂಬುದಾಗಿ ಆಗ್ಲೇ ಹೇಳಿದ್ದೆ. ಸ್ವರಸಂಧಿಯಲ್ಲಿ ಯಾವುದೆಲ್ಲ ಬರ್ತದೆ ಅಂದ್ರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಹಾಗೂ ಎಣ್ ಸಂಧಿ ಸ್ವರಸಂಧಿಯಲ್ಲಿ ಬರ್ತದೆ. ಮುಂದೆ ವ್ಯಂಜನ ಸಂಧಿಯಲ್ಲಿ ಯಾವುದೆಲ್ಲ ಬರ್ತದೆ ಅಂದ್ರೆ ಜಸ್ತ್ವ ಸಂಧಿ, ಸ್ತುತ್ವ ಸಂಧಿ, ಅನುನಾಸಿಕ ಸಂಧಿ, ಇವು 3ಗಳು ವ್ಯಂಜನ ಸಂಧಿಯಲ್ಲಿ ಬರ್ತವೆ. ಮುಂದೆ ವಿಸರ್ಗ ಸಂಧಿಯ ಬಗ್ಗೆ ನೋಡೋದಾದ್ರೆ ವಿಸರ್ಗಸ್ಯ ಸಕಾರಃ ಅಂತ ವಿಸರ್ಗ ಸಂಧಿಯಲ್ಲಿ ಇರತಕ್ಕಂತಹ ಒಟ್ಟು 6 ಪ್ರಭೇದಗಳಲ್ಲಿ ಇದು ವಿಸರ್ಗಸ್ಯ ಸಕಾರಃ ಅನ್ನುವಂಥದ್ದು ಮೊದಲನೆಯ ಪ್ರಭೇದ. ಮೊದಲನೇ ಪ್ರಭೇದ ಬಗ್ಗೆ ನೋಡೋದಾದ್ರೆ ಏನು ವಿಸರ್ಗಸ್ಯ ಸಕಾರಃ ಅಂದ್ರೆ ವಿಸರ್ಗದ ಮುಂದೆ ವ್ಯಂಜನಾಕ್ಷರಗಳು ಬಂದರೆ ಅಂದ್ರೆ ತ, ಥ, ಸ ಈ ಮುಂತಾದ ವ್ಯಂಜನಾಕ್ಷರಗಳು ಬಂದರೆ ಆ ಒಂದು ವಿಸರ್ಗವು ಸಕಾರವನ್ನು ಹೊಂದದೆ ಅನ್ನುವಂಥದ್ದು ವಿಸರ್ಗ ಸಂಧಿಯ ಮೊದಲನೇ ಪ್ರಭೇದ. ಉದಾಹರಣೆ ನೋಡೋದಾದ್ರೆ ಸೂರ್ಯ ಪ್ಲಸ್ ತಪತಿ, ಸೂರ್ಯಸ್ತಪತಿ ಅಂತ ಆಗ್ತದೆ. ಇಲ್ಲಿ ಆಗ್ಲೇ ಹೇಳಿದ ಹಾಗೆ ಸೂರ್ಯ ಇಲ್ಲಿ ವಿಸರ್ಗ ಇದೆ, ಮುಂದೆ ತಕಾರ ಇದೆ ಅಂದ್ರೆ ವ್ಯಂಜನಾಕ್ಷರ. ವಿಸರ್ಗದ ಮುಂದೆ ವ್ಯಂಜನವು ಬಂದಾಗ ಆ ಒಂದು ವಿಸರ್ಗವು ಏನಾಗ್ತದೆ, ಸಕಾರವನ್ನು ಹೊಂದದೆ, ಸೂರ್ಯಸ್ತಪತಿ ಅಂತ ಪರಿವರ್ತನೆಗೊಳ್ತದೆ. ಇನ್ನೊಂದು ಉದಾಹರಣೆ ತತಃ ಪ್ಲಸ್ ಥೂರ್ವಾಣಃ ಎಂಬುದಾಗಿ. ಇಲ್ಲಿಯೂ ಸಹ ವಿಸರ್ಗದ ಮುಂದೆ ತಕಾರವು ಅಂದ್ರೆ ವ್ಯಂಜನಾಕ್ಷರವು ಬಂದಾಗ ಆ ಒಂದು ವಿಸರ್ಗವು ಸಕಾರವನ್ನು ಹೊಂದದೆ, ತತಸ್ಥೂರ್ವಾಣಃ ಅಂತ ಪರಿವರ್ತನೆಗೊಳ್ತದೆ.
ಇನ್ನೊಂದು ಉದಾಹರಣೆ ಅಂದರೆ ಮುನಿಹಿ ಪ್ಲಸ್ ಸಹ, ಮುನಿಸ್ಸಹ ಆಗ್ತದೆ. ವಿಸರ್ಗದ ಮುಂದೆ ಸಕಾರವು ವ್ಯಂಜನಾಕ್ಷರವು ಬಂದು ಆ ಒಂದು ವಿಸರ್ಗವು ಇಲ್ಲಿ ಸಕಾರವನ್ನು ಹೊಂದುತ್ತದೆ. ಇದೇ ವಿಸರ್ಗಸ್ಯ ಸಕಾರಃ ಎಂದು ವಿಸರ್ಗ ಸಂಧಿಯ ಮೊದಲನೆಯ ಪ್ರಭೇದ. ಮುಂದಿನ ಎರಡನೆಯ ಪ್ರಭೇದ ವಿಸರ್ಗಸ್ಥಾನೆ ರೇಫಃ ಅಂತ ವಿಸರ್ಗ ಸಂಧಿಯ ಎರಡನೆಯ ಪ್ರಭೇದ. ಏನು ಅಂತ ನೋಡೋದಾದ್ರೆ, ಪೂರ್ವ ಪದದಲ್ಲಿ ವಿಸರ್ಗವು ಇದ್ದು ಉತ್ತರ ಪದದಲ್ಲಿ ಅ ಅಥವಾ ಆ ಅಕ್ಷರವು ಇದ್ದರೆ ಆ ವಿಸರ್ಗವು ರೇಫವು ಆಗುತ್ತದೆ. ಅದೇ ವಿಸರ್ಗಸ್ಥಾನೆ ರೇಫಃ ಅಂತ ಎರಡನೇ ಪ್ರಭೇದ. ಉದಾಹರಣೆಯ ಮೂಲಕ ಸ್ಪಷ್ಟ ಆಗ್ತದೆ. ಶಂಭುಃ ಪ್ಲಸ್ ಆಗತಃ ಶಂಭುರಾಗತಃ. ಆಗಲೇ ಹೇಳಿದ ಹಾಗೆ ಪೂರ್ವ ಪದದಲ್ಲಿ ವಿಸರ್ಗವು ಇದ್ದು, ಇದು ಪೂರ್ವ ಪದ ಶಂಭು ಎಂದು ಇಲ್ಲಿ ವಿಸರ್ಗ ಇದ್ದು ಮುಂದೆ ಉತ್ತರ ಪದದಲ್ಲಿ ಅ ಅಥವಾ ಆ ಅಕ್ಷರವು ಇದ್ದರೆ ಆ ಒಂದು ಅಕ್ಷರವು ಆ ಒಂದು ವಿಸರ್ಗವು ರಕಾರವನ್ನು ಹೊಂದದೆ. ಶಂಭು ಆಗತ ಅಂತ ಇದ್ದದ್ದು ಶಂಭುರಾಗತಃ ಅಂತ ಆಗ್ತದೆ. ಅಲ್ಲಿ ಆಕಾರ ಹೋಯಿತು. ಇಲ್ಲಿದ್ದಂತಹ ವಿಸರ್ಗಕ್ಕೆ ರಕಾರವು ಬಂದಿದೆ. ಇನ್ನೊಂದು ಉದಾಹರಣೆ ಅಂದರೆ ಮುನಿಹಿ ಪ್ಲಸ್ ಇತಿ, ಮುನಿರಿತಿ ಅಂತ ಆಗ್ತದೆ. ಮುನಿಹಿ ಇಲ್ಲಿದ್ದಂತಹ ವಿಸರ್ಗವು ಮುಂದೆ ಇದ್ದಂತಹ ಇಕಾರ ಅದು ಮುನಿರಿತಿ ಅಂತ ಆಗ್ತದೆ. ಈ ವಿಸರ್ಗವು ರಕಾರವನ್ನು ಹೊಂದುತ್ತದೆ, ಮುನಿರಿತಿ ಎಂಬುದಾಗಿ ಆಗ್ತದೆ. ಇನ್ನೊಂದು ಉದಾಹರಣೆ ಅಂದರೆ ಹರಿಹಿ ಪ್ಲಸ್ ಅತ್ರ, ಹರಿರತ್ರ ಅಂತ ಆಗ್ತದೆ. ವಿಸರ್ಗ ಮುಂದೆ ಅಕಾರ, ಈ ಒಂದು ವಿಸರ್ಗವು ರಕಾರವನ್ನು ಹೊಂದದೆ. ಹರಿಹಿ ಪ್ಲಸ್ ಅತ್ರ ಹರಿರತ್ರ ಎಂಬುದಾಗಿ ರಕಾರವನ್ನು ಹೊಂದದೆ. ವಿಸರ್ಗ ಸಂಧಿಯ ಮೂರನೆಯ ಪ್ರಭೇದವನ್ನು ನೋಡುವುದಾದರೆ ವಿಸರ್ಗಸ್ಯ ಲೋಪಃ ಎಂಬುದಾಗಿ. ಏನು ವಿಸರ್ಗಸ್ಯ ಲೋಪಃ ಅಂತ ನೋಡುವುದಾದರೆ, ಸ್ವರಾಕ್ಷರಗಳ ಮುಂದೆ ಇರುವ ವಿಸರ್ಗದ ಮುಂದೆ ಅಕಾರವನ್ನು ಬಿಟ್ಟು ಬೇರೆ ಸ್ವರಗಳು ಬಂದರೆ ಆ ಒಂದು ವಿಸರ್ಗವು ಅಂದರೆ ಪೂರ್ವ ಪದದಲ್ಲಿ ಇರತಕ್ಕಂತಹ ವಿಸರ್ಗವು ಲೋಪ ಆಗ್ತದೆ ಅಂತ. ವಿಸರ್ಗಸ್ಯ ಲೋಪಃ ಎಂದು. ಉದಾಹರಣೆಯನ್ನು ನೋಡುವುದಾದರೆ ದೇವಃ ಪ್ಲಸ್ ಉವಾಚ ದೇವ ಉವಾಚ. ಆಗಲೇ ಹೇಳಿದ ಹಾಗೆ ಪೂರ್ವ ಪದದಲ್ಲಿ ವಿಸರ್ಗ ಇದೆ ದೇವಃ ಎಂದು, ಉತ್ತರ ಪದದಲ್ಲಿ ಅಕಾರವನ್ನು ಬಿಟ್ಟು ಬೇರೆ ಸ್ವರಗಳು ಇದ್ದರೆ ಅಂದರೆ ಇಲ್ಲಿ ಉಕಾರ ಇದೆ, ಉವಾಚ ಎಂಬುವಲ್ಲಿ ಉಕಾರ ಇದೆ, ಅಕಾರವನ್ನು ಬಿಟ್ಟು ಬೇರೆ ಸ್ವರಗಳು ಇದ್ದರೆ ಆ ಒಂದು ವಿಸರ್ಗವು ಅಂದರೆ ದೇವಃ ಎಂಬಲ್ಲಿ ಇದ್ದಂತಹ ವಿಸರ್ಗವು ಲೋಪ ಆಗ್ತದೆ. ಅದೇ ವಿಸರ್ಗಸ್ಯ ಲೋಪಃ ಎಂದು ಮೂರನೆಯ ಪ್ರಭೇದ. ಇನ್ನೊಂದು ಉದಾಹರಣೆ ರಾಮಃ ಪ್ಲಸ್ ಆಗತಃ, ರಾಮ ಆಗತಃ. ಇಲ್ಲೂ ಸಹ ರಾಮಃ ಇಲ್ಲಿ ವಿಸರ್ಗ ಇದೆ ನೋಡಿ, ಇಲ್ಲಿ ಆಕಾರ ಇದೆ, ಅಕಾರ ಇಲ್ಲ. ಆಗಲೇ ಹೇಳಿದ ಹಾಗೆ ವಿಸರ್ಗವೂ ಇದ್ದು ಸ್ವರದ ಮುಂದೆ ಸ್ವರ, ಇದು ರಕಾರ ಎನ್ನುವಂತಹದ್ದು ಸ್ವರ, ಇದರ ಮುಂದೆ ವಿಸರ್ಗವಿದ್ದು ಮುಂದೆ ಅಕಾರವನ್ನು ಬಿಟ್ಟು ಬೇರೆ ಅಕ್ಷರಗಳಿದ್ದರೆ ಆ ಸ್ವರವು ಬೇರೆ ಸ್ವರಗಳಿದ್ದರೆ ಆ ಒಂದು ವಿಸರ್ಗವು ಲೋಪ ಆಗ್ತದೆ. ಇಲ್ಲಿದ್ದಂತಹ ವಿಸರ್ಗ ಸಂಧಿಯಾದಾಗ ಲೋಪ ಆಗಿದೆ. ರಾಮಃ ಆಗತಃ ರಾಮ ಆಗತಃ, ವಿಸರ್ಗದ ಲೋಪವಾಗಿದೆ. ಇನ್ನೊಂದು ಉದಾಹರಣೆ ಬಾಲಃ ಪ್ಲಸ್ ಏವ. ಇಲ್ಲೂ ಸಹ ವಿಸರ್ಗವು ಪೂರ್ವ ಪದದಲ್ಲಿ ವಿಸರ್ಗವಿದ್ದು ಮುಂದೆ ಅಕಾರವಿಲ್ಲ, ಏಕಾರವಿದೆ. ಹಾಗಾಗಿ ಬಾಲಃ ಆಗುವುದಿಲ್ಲ, ಬಾಲ ಏವ ಅಂತ ಆಗ್ತದೆ. ಇದು ವಿಸರ್ಗಸ್ಯ ಲೋಪಃ ಎನ್ನುವಂತಹ ಪ್ರಭೇದ. ನಾಲ್ಕನೆಯ ಪ್ರಭೇದ ವಿಸರ್ಗಸ್ಯ ಉಕಾರಃ ಎಂಬುದಾಗಿ. ಅದರಲ್ಲಿ ಎರಡು ಬಗೆಗಳಿವೆ. ಒಂದು ಹ್ರಸ್ವ ಅಕಾರೇ ಪರೆ, ಇನ್ನೊಂದು
ಮೃದು ವ್ಯಂಜನೆ ಪರೆ ಎಂದು ಎರಡು ಪ್ರಭೇದಗಳಿವೆ. ನಾಲ್ಕನೆಯ ಪ್ರಭೇದದಲ್ಲಿ ಮತ್ತೆರಡು ಪ್ರಭೇದಗಳಿವೆ. ನಾಲ್ಕನೆಯ ಪ್ರಭೇದದ ಮೊದಲನೇ ಪ್ರಭೇದವನ್ನು ನೋಡುವುದಾದರೆ, ಅಂದರೆ ವಿಸರ್ಗಸ್ಯ ಉಕಾರ ಎಂಬ ನಾಲ್ಕನೆಯ ಪ್ರಭೇದದ ಮೊದಲನೆಯ ಪ್ರಭೇದವಾದ ಹ್ರಸ್ವ ಅಕಾರೆ ಪರೆ ಎನ್ನುವಂತಹ ಪ್ರಭೇದವನ್ನು ನೋಡುವುದಾದರೆ, ಪೂರ್ವ ಪದದಲ್ಲಿ ವಿಸರ್ಗವಿದ್ದು ಉತ್ತರ ಪದದಲ್ಲಿ ಅಕಾರವು ಪರವಾದರೆ ಆ ಒಂದು ವಿಸರ್ಗವು ಓಕಾರವನ್ನು ಹೊಂದದೆ ಎನ್ನುವಂಥದ್ದು ಈ ಪ್ರಭೇದದ ವಿಶಿಷ್ಟತೆ. ಉದಾಹರಣೆಯನ್ನು ನೋಡುವುದಾದರೆ, ದೇವಃ ಪ್ಲಸ್ ಅಸ್ತಿ ದೇವೋಸ್ತಿ ಅಂತ ಆಗ್ತದೆ. ಇಲ್ಲಿ ಅಕಾರ ಅಂದರೆ ವಿಸರ್ಗ ಇದೆ, ದೇವ ಈ ಒಂದು ವಿಸರ್ಗವು ಮುಂದೆ ಇಲ್ಲಿ ಅಸ್ತಿ ಅಕಾರವಿದೆ. ಪೂರ್ವ ಪದದಲ್ಲಿ ವಿಸರ್ಗವಿದ್ದು ಉತ್ತರ ಪದದಲ್ಲಿ ಅಕಾರವು ಪರವಾದರೆ ಆ ಒಂದು ವಿಸರ್ಗವು ಓಕಾರವನ್ನು ಹೊಂದುತ್ತದೆ. ದೇವಃ ಇದ್ದದ್ದು ದೇವೋಸ್ತಿ ಅಂತ ಆಗ್ತದೆ. ಇದು ಪೂರ್ವರೂಪ ಸಂಧಿ ಆಗ್ತದೆ. ಈ ಪೂರ್ವರೂಪ ಸಂಧಿಗೆ ಒಂದು ಹಿಂಟ್ ಅಂತ ಈಸಿಯಾಗಿ ಗೊತ್ತಾಗುವುದಾದ್ರೆ ಎಸ್ ಅಂತ ಬರ್ತದೆ. ಇಲ್ಲಿ ದೇವೋಸ್ತಿ ಅಂತ ಆಗ್ತದೆ. ದೇವಃ ಪ್ಲಸ್ ಅಸ್ತಿ ದೇವೋಸ್ತಿ. ಅದೇ ಇಲ್ಲಿ ಇದ್ದಂತಹ ಈ ಒಂದು ವಿಸರ್ಗವು ಮುಂದೆ ಸಂಧಿಯಾದಾಗ ಓಕಾರವನ್ನು ಹೊಂದದೆ. ಎರಡನೆಯ ಉದಾಹರಣೆ ಕಹ ಪ್ಲಸ್ ಅಪಿ ಕೋಪಿ ಅಂತ ಆಗ್ತದೆ. ಇಲ್ಲೂ ಸಹ ಪೂರ್ವಪದದಲ್ಲಿ ವಿಸರ್ಗವಿದೆ, ಮುಂದೆ ಅಕಾರವು ಪರವಾಗಿದೆ. ಆದ್ದರಿಂದ ಇಲ್ಲಿ ಕಹದಲ್ಲಿ ಇದ್ದಂತಹ ವಿಸರ್ಗವು ಓಕಾರವನ್ನು ಹೊಂದಿದೆ. ಹಾಗಾಗಿ ಸಂಧಿ ಕೋಪಿ ಅಂತ ಆಗ್ತದೆ. ಇದು ಹ್ರಸ್ವ ಅಕಾರೆ ಪರೆ ಎನ್ನುವಂತಹ ಪ್ರಭೇದದ ಉದಾಹರಣೆ. ಅದೇ ಎರಡನೇ ಪ್ರಭೇದವನ್ನು ನೋಡುವುದಾದರೆ ಮೃದು ವ್ಯಂಜನೆ ಪರೆ ಎಂಬುದಾಗಿ ಇದೆ. ಇಲ್ಲೂ ಸಹ ಅದೇ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಏನಂದ್ರೆ, ಇಲ್ಲೂ ಸಹ ಪೂರ್ವಪದದಲ್ಲಿ ವಿಸರ್ಗವೇ ಇರ್ತದೆ. ವಿಸರ್ಗವೇ ಇದ್ದು ಹಿಂದೆ ಏನು ಹೇಳಿದೆ ಅಂದ್ರೆ ಅಕಾರವು ಪರವಾದ್ರೆ ಅಂತ ಹೇಳಿದ್ನಲ್ಲ, ಇಲ್ಲಿ ಏನಾಗ್ತದೆ ಅಂದ್ರೆ ಮೃದು ವ್ಯಂಜನಗಳು ಪರವಾಗಿರ್ತವೆ. ವ್ಯಂಜನಾಕ್ಷರಗಳು ಗೊತ್ತು ನಿಮಗೆ. ಈ ಯಕಾರ ಅನ್ನುವಂಥದ್ದು ವ್ಯಂಜನ. ಈ ಒಂದು ಯಕಾರವು ಅಂದರೆ ಮೃದು ವ್ಯಂಜನವು ಪರವಾದರೆ ಆ ಒಂದು ವಿಸರ್ಗಕ್ಕೆ ಓಕಾರವು ಬರ್ತದೆ. ಅದೇ ರೀತಿಯಲ್ಲಿ ಗಜಃ ಪ್ಲಸ್ ಯಾತಿ ಗಜೋ ಯಾತಿ ಅಂತ ಆಗ್ತದೆ. ಹಿಂದೆ ಇದ್ದಂತಹ ವಿಸರ್ಗ ಮುಂದೆ ಉತ್ತರ ಪದದಲ್ಲಿ ಯಕಾರ ಅಂದರೆ ಮೃದು ವ್ಯಂಜನ ಬಂದರೆ ಆ ಒಂದು ವಿಸರ್ಗಕ್ಕೆ ಓಕಾರವು ಬರ್ತದೆ. ಗಜಃ ಯಾತಿ ಇದ್ದದ್ದು ಗಜೋ ಯಾತಿ ಅಂತ ಆಗ್ತದೆ. ಇನ್ನೊಂದು ಉದಾಹರಣೆ ದೇವಃ ಪ್ಲಸ್ ವಂದ್ಯಃ ದೇವೋ ವಂದ್ಯಃ ಅಂತ ಆಗ್ತದೆ. ಇಲ್ಲೂ ಸಹ ಪೂರ್ವ ಪದದಲ್ಲಿ ವಿಸರ್ಗ, ಉತ್ತರ ಪದದಲ್ಲಿ ವಕಾರ ಎನ್ನುವಂಥದ್ದು ವ್ಯಂಜನ, ಗೊತ್ತು ನಿಮಗೆ, ಮೃದು ವ್ಯಂಜನ ಅದು. ಈ ಒಂದು ವಿಸರ್ಗವು ಮುಂದೆ ಇರತಕ್ಕಂತಹ ಮೃದು ವ್ಯಂಜನವಾದ ವಕಾರದಿಂದ ಸಂಧಿಯಾದಾಗ ಆ ಒಂದು ವಿಸರ್ಗವು ದೇವಃ ಇಲ್ಲಿ ಇದ್ದಂತಹ ವಿಸರ್ಗವು ಲೋಪವಾಗಿ ಓಕಾರವನ್ನು ಬಂದು ದೇವೋ ವಂದ್ಯಃ ಅಂತ ಆಗ್ತದೆ, ಸಂಧಿ ಆಗ್ತದೆ. ಇದು ವಿಸರ್ಗ ಸಂಧಿಯ ವೈಶಿಷ್ಟ್ಯತೆ. ಹಾಗೆಯೇ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಒಂದ್ಸಲ. ಸಂಧಿ ಪ್ರಕರಣಂ ವರ್ಣಾತ್ ಪರೆ ವರ್ಣಾತ್ ವರ್ಣೆ ಪರೆ ವಿಕಾರ ಕಾರಣೀಭೂತಃ ಸಂಯೋಗಃ ಸಂಧಿಃ. ವಿಕಾರವನ್ನು ಉಂಟು ಮಾಡಬಲ್ಲ ವರ್ಣದ್ವಯಗಳ ಸಂಯೋಗವೇ ಸಂಧಿಃ ಎಂಬುದಾಗಿ. ಸಂಧೌ ಪ್ರಾಮುಖ್ಯೇನ ತ್ರಯಃ ಭೇದಾಃ ಸಂತಿ. ಸಂಧಿಯಲ್ಲಿ ಪ್ರಮುಖವಾಗಿ ಮೂರು ಭೇದಗಳಿವೆ. ಸ್ವರಸಂಧಿಃ, ವ್ಯಂಜನಸಂಧಿಃ, ವಿಸರ್ಗಸಂಧಿಃ ಚ ಇತಿ. ಸ್ವರಸಂಧಿ, ವ್ಯಂಜನಸಂಧಿ, ವಿಸರ್ಗಸಂಧಿ ಎಂಬ ಮೂರು ವಿಧಗಳಿವೆ ಸಂಧಿಗಳಲ್ಲಿ. ಆಗ ವಿಚಾರ ಮಾಡಿದ್ದೇವೆ ಅದರ ಬಗ್ಗೆ. ತತ್ರ ಸ್ವರಸಂಧಯಃ ವ್ಯಂಜನಸಂಧಯಃ ಪ್ರಥಮವರ್ಷಸ್ಯ ಪಾಠ್ಯಪುಸ್ತಕೆ ಏವ ನಿರೂಪಿತಾಃ. ಸ್ವರಸಂಧಿ ಹಾಗೂ ವ್ಯಂಜನ ಸಂಧಿಗಳ ಕುರಿತು ಪ್ರಥಮ ವರ್ಷದ ಪಠ್ಯಪುಸ್ತಕದಲ್ಲಿ ನಿರೂಪಿಸಲಾಗಿದೆ. ನೀವು ಅದನ್ನ ಓದಿರ್ತೀರಿ ಈಗಾಗಲೇ, ನಿಮಗೆ ಗೊತ್ತಿರ್ತದೆ ಅನ್ಕೋತೀನಿ.
ಅಧುನಾ ವಿಸರ್ಗ ಸಂಧಿ ಪರಿಚಯ ದೀಯತೆ. ಇಲ್ಲಿ ವಿಸರ್ಗ ಸಂಧಿಯ ಪರಿಚಯವನ್ನ ಕೊಡಲಾಗಿದೆ. ವಿಸರ್ಗ ಸಂಧಿ ವಿಸರ್ಗಾತ್ ಪರತಃ ಸ್ವರೇ ವ್ಯಂಜನೆ ವಾ ಪರೆ ವಿಸರ್ಗಃ ರೂಪಾಂತರಂ ಭಜತೆ ತದಾ ವಿಸರ್ಗ ಸಂಧಿ ಭವತಿ. ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನ ಬಂದರೆ ವಿಸರ್ಗವು ರೂಪಾಂತರವನ್ನ ಹೊಂದುತ್ತದೆ. ಆ ವಿಸರ್ಗ ಆಗ ಅದನ್ನ ವಿಸರ್ಗ ಸಂಧಿ ಅಂತ ಹೇಳ್ತಾರೆ. ಸಹ ಷಟ್ ಪ್ರಕಾರಕಃ, ಅದು 6 ಪ್ರಭೇದಗಳು. ಯಥಾ ವಿಸರ್ಗಾತ್ ವಿಸರ್ಗಸ್ಯ ಸಕಾರಃ, ವಿಸರ್ಗಾತ್ ತಕಾರೆ ಥಕಾರೆ ಸಕಾರೆ ಪರೆ ವಿಸರ್ಗಸ್ಯ ಸಕಾರಃ ಆದೇಶಃ ಭವತಿ. ವಿಸರ್ಗದ ನಂತರ ತಕಾರ ಥಕಾರ ಸಕಾರಗಳು ಬಂದರೆ ಆ ವಿಸರ್ಗಕ್ಕೆ ಸಕಾರವು ಆದೇಶವಾಗಿ ಬರುವುದು. ಸಕಾರಃ ಆದೇಶಃ ಭವತಿ. ಉದಾಹರಣೆ, ಸೂರ್ಯಃ ಪ್ಲಸ್ ತಪತಿ ಸೂರ್ಯಸ್ತಪತಿ. ಆಗ ಹೇಳಿದ ಹಾಗೆ ವಿಸರ್ಗ ಇಲ್ಲಿ ತಕಾರ, ಆದ್ದರಿಂದ ಈ ವಿಸರ್ಗವು ಸಕಾರವಾಗಿ ಪರಿವರ್ತನೆಗೊಳ್ಳುತ್ತದೆ. ತತಃ ಪ್ಲಸ್ ಸ್ಥೂರ್ವಾಣಃ ಎಂಬುದು ಎರಡನೇ ಉದಾಹರಣೆ. ತತಸ್ಥೂರ್ವಾಣಃ, ಇಲ್ಲೂ ಸಹ ವಿಸರ್ಗವು ಸಕಾರವಾಗಿ ಪರಿವರ್ತನೆಗೊಂಡಿದೆ. ಮುನಿಹಿ ಪ್ಲಸ್ ಸಹ ಮುನಿಸ್ಸಹ, ಇದು ಮೂರನೆಯ ಉದಾಹರಣೆ. ಇಲ್ಲೂ ಸಹ ವಿಸರ್ಗವು ಸಕಾರವಾಗಿ ಪರಿವರ್ತನೆಗೊಂಡಿದೆ. ಎರಡನೆಯ ಪ್ರಭೇದ ವಿಸರ್ಗಸ್ಥಾನೆ ರೇಫಃ ಎಂಬುದಾಗಿ. ಅಕಾರ ಆಕಾರೋ ವಿಹಾಯ ವಿಸರ್ಗಾತ್ ಪೂರ್ವಂ ಅನ್ಯಸ್ವರಾಃ ಭವಂತಿ ಚೇತ್ ಸ್ವರೇ ಮೃದುವ್ಯಂಜನೆ ವಾ ಪರೆ ವಿಸರ್ಗಸ್ಯ ರೇಫಃ ರಕಾರಃ ಭವತಿ. ರೇಫ ಅಂದ್ರೆ ರಕಾರ. ಅಕಾರ ಆಕಾರೋ ವಿಹಾಯ, ಅಕಾರ ಮತ್ತು ಆಕಾರದಿಂದ ಭಿನ್ನವಾದ ಸ್ವರದ ಮುಂದೆ ವಿಸರ್ಗಕ್ಕೆ ಸ್ವರ ಅಥವಾ ಮೃದುವ್ಯಂಜನವು ಪರವಾದಲ್ಲಿ ವಿಸರ್ಗವು ರೇಫವಾಗ್ತದೆ. ಉದಾಹರಣೆ, ಶಂಭುಃ ಆಗತಃ ಶಂಭುರಾಗತಃ. ಇಲ್ಲಿ ಶಂಭುಃ ಎಂಬಲ್ಲಿ ವಿಸರ್ಗ, ಮುಂದೆ ಆಕಾರವಿದೆ, ಹಾಗಾಗಿ ಆ ಒಂದು ವಿಸರ್ಗವು ರಕಾರವನ್ನು ಹೊಂದಿದೆ. ಶಂಭುರಾಗತಃ ಅಂತ ಆಗಿದೆ. ಮುಂದೆ ಮುನಿಹಿ ಪ್ಲಸ್ ಇತಿ ಅಂತ ಇದ್ದಂಥದ್ದು ವಿಸರ್ಗವು ಇಕಾರ ಬಂದದ್ದರಿಂದ ಈ ಒಂದು ವಿಸರ್ಗವು ರಕಾರವನ್ನು ಹೊಂದಿದೆ. ಮುನಿಹಿ ಇತಿ ಇದ್ದದ್ದು ಮುನಿ ರೀತಿ ಆಗಿದೆ. ಮುಂದೆ ಹರಿಹಿ ಪ್ಲಸ್ ಅತ್ರ ಎಂಬಲ್ಲಿಯೂ ಸಹ ಹರಿಹಿ ಎಂಬಲ್ಲಿ ವಿಸರ್ಗವಿದ್ದದ್ದು ಮುಂದೆ ಅಕಾರವು ಬಂದದ್ದರಿಂದ ಹರಿರತ್ರ ರಕಾರವು ಬಂದಿದೆ. ಧನುಃ ಪ್ಲಸ್ ಆಚಾರ್ಯ ಧನುರಾಚಾರ್ಯ, ಧನುಃ ಎಂಬಲ್ಲಿ ವಿಸರ್ಗ ಮುಂದೆ ಆಕಾರವು ಬಂದದ್ದರಿಂದ ಆ ಒಂದು ವಿಸರ್ಗವು ರಕಾರವನ್ನ ಹೊಂದಿದೆ. ಇದು ವಿಸರ್ಗಸ್ಥಾನೆ ರೇಫಃ ಎನ್ನುವಂತಹ ಎರಡನೇ ಪ್ರಭೇದ. ಮೂರನೇ ಪ್ರಭೇದದ ಬಗ್ಗೆ ನೋಡುವುದಾದ್ರೆ ವಿಸರ್ಗಸ್ಯ ಲೋಪಃ. ಹ್ರಸ್ವ ಅಕಾರಾತ್ ಪರಸ್ಯ ವಿಸರ್ಗಸ್ಯ ಹ್ರಸ್ವ ಅಕಾರಂ ವಿನಾ ಇತರೆ ಸ್ವರವರ್ಣೆ ಪರೆ ವಿಸರ್ಗಸ್ಯ ಲೋಪಃ ಭವತಿ. ಹ್ರಸ್ವ ಅಕಾರಾತ್ ಪರಸ್ಯ ವಿಸರ್ಗಸ್ಯ, ಹ್ರಸ್ವ ಅಕಾರದ ನಂತರದ ವಿಸರ್ಗಕ್ಕೆ ಹ್ರಸ್ವ ಅಕಾರಂ ವಿನಾ, ಹ್ರಸ್ವ ಅಕಾರವನ್ನು ಹೊರತುಪಡಿಸಿ ಇತರೆ ಸ್ವರವರ್ಣೆ ಪರೆ ವಿಸರ್ಗಸ್ಯ ಲೋಪಃ ಭವತಿ. ಬೇರೆ ಸ್ವರಗಳು ಪರವಾದರೆ ವಿಸರ್ಗವು ಲೋಪವಾಗುತ್ತದೆ. ಇದು ಮೂರನೆಯ ಪ್ರಭೇದ. ಉದಾಹರಣೆ, ದೇವಃ ಪ್ಲಸ್ ಉವಾಚ ದೇವ ಉವಾಚ. ಆಗ್ಲೇ ಹೇಳಿದ ಹಾಗೆ ವಿಸರ್ಗದ ಮುಂದೆ ಅಕಾರವನ್ನ ಹೊರತುಪಡಿಸಿ ಬೇರೆ ಒಂದು ಅಕ್ಷರವಿದ್ದರೆ ಇಲ್ಲಿ ಉಕಾರವಿದೆ, ಹಾಗಾಗಿ ಈ ಒಂದು ದೇವಃ ಎಂಬುವಲ್ಲಿ ಇದ್ದಂತಹ ವಿಸರ್ಗವು ಇಲ್ಲಿ ಲೋಪವಾಗ್ತದೆ ಸಂಧಿಯಾದಾಗ. ದೇವಃ ಪ್ಲಸ್ ಉವಾಚ ಅನ್ನುವಂಥದ್ದು ದೇವ ಉವಾಚ ಅಂತ ಆಗ್ತದೆ. ಮುಂದೆ ರಾಮಃ ಪ್ಲಸ್ ಆಗತಃ ರಾಮ ಆಗತಃ. ಇಲ್ಲೂ ಸಹ
ಅಕಾರವಿಲ್ಲ, ಹಾಗಾಗಿ ಈ ಒಂದು ವಿಸರ್ಗವು ಲೋಪವಾಗಿದೆ. ರಾಮ ಆಗತಃ ಅಂತ ಸಂಧಿ ಆಗ್ತದೆ. ಬಾಲಃ ಪ್ಲಸ್ ಏವ ಬಾಲ ಏವ. ಇಲ್ಲೂ ಸಹ ವಿಸರ್ಗದ ಮುಂದೆ ಅಕಾರವಿಲ್ಲ, ಏಕಾರವಿದೆ. ಹಾಗಾಗಿ ಈ ಒಂದು ವಿಸರ್ಗವು ಇಲ್ಲಿ ಲೋಪವಾಗಿದೆ, ಬಾಲ ಏವ ಎಂಬಲ್ಲಿ. ಮುಂದೆ ಆಕಾರಾತ್ ಪರಸ್ಯ ವಿದ್ಯಮಾನಸ್ಯ ವಿಸರ್ಗಸ್ಯ ಸ್ವರೇ ಮೃದುವ್ಯಂಜನೆ ವಾ ಪರೆ ವಿಸರ್ಗಸ್ಯ ಲೋಪಃ ಭವತಿ. ಆಕಾರಾತ್ ಪರಸ್ಯ ವಿದ್ಯಮಾನಸ್ಯ ವಿಸರ್ಗಸ್ಯ, ಆಕಾರದ ನಂತರದ ವಿಸರ್ಗಕ್ಕೆ ಸ್ವರ ಅಥವಾ ಸ್ವರೇ ಮೃದುವ್ಯಂಜನೆ ವಾ ಪರೆ, ಸ್ವರ ಅಥವಾ ಮೃದುವ್ಯಂಜನವು ಪರವಾದರೆ ಆ ವಿಸರ್ಗವು ಲೋಪವಾಗ್ತದೆ. ಉದಾಹರಣೆ ನೃಪಾಹ ಗಚ್ಚತಿ. ಇಲ್ಲಿ ಆಕಾರ, ಇಲ್ಲಿ ವಿಸರ್ಗವಿದೆ, ಮುಂದೆ ಮೃದುವ್ಯಂಜನವಿದೆ. ಇವೆಲ್ಲ ವ್ಯಂಜನಾಕ್ಷರಗಳು. ಗಚ್ಚತಿ, ಗಚ್ಚಂತಿ, ಧಾವಂತಿ ಇವೆಲ್ಲ ಮೃದು ವ್ಯಂಜನಗಳು. ಹಾಗಾಗಿ ಆಕಾರದ ಮುಂದೆ ಮೃದು ವ್ಯಂಜನಗಳು ಬಂದಿವೆ. ಹಾಗಾಗಿ ಆ ಒಂದು ವಿಸರ್ಗಕ್ಕೆ ಪೂರ್ವ ಪದದಲ್ಲಿ ಇದ್ದಂತಹ ಆ ಒಂದು ವಿಸರ್ಗಕ್ಕೆ ಲೋಪವು ಬರ್ತದೆ. ನೃಪಾಹ ಗಚ್ಚಂತಿ ಎಂಬಲ್ಲಿ ನೃಪಾ ಗಚ್ಚಂತಿ ಅಂತ ಆಗ್ತದೆ. ಈ ಒಂದು ವಿಸರ್ಗವು ಲೋಪವಾಗಿದೆ. ಯಾಕೆ? ಇಲ್ಲಿ ಬಂದಂತಹ ಗಕಾರ ಎನ್ನುವಂತಹ ಮೃದು ವ್ಯಂಜನದಿಂದಾಗಿ. ಮೃಗಾಹ ಧಾವಂತಿ, ಮೃಗ ಧಾವಂತಿ, ಇಲ್ಲೂ ಸಹ ವಿಸರ್ಗವು ಲೋಪವಾಗಿದೆ. ಮುಂದೆ ಬಾಲಿಕಾಹ ಅಧುನಾ, ಬಾಲಿಕಾ ಅಧುನಾ, ಇಲ್ಲಿ ಆಕಾರವಿಲ್ಲ. ಬಾಲಿಕಾಹ ಇಲ್ಲಿ ವಿಸರ್ಗ, ಆಕಾರವಿಲ್ಲ. ಹಾಗಾಗಿ ಈ ಒಂದು ವಿಸರ್ಗವು ಬಾಲಿಕಾ ಅಂತ ಆಗ್ತದೆ, ಬಾಲಿಕಾಹ ಆಗುವುದಿಲ್ಲ. ವಿಸರ್ಗವು ಲೋಪವಾಗಿದೆ. ಮುಂದೆ ಅಯಂ ವಿಶೇಷಃ ತತ್ ಏತತ್ ಶಬ್ದಯೋಃ ಪ್ರಥಮಾ ವಿಭಕ್ತೇಃ ವಿಸರ್ಗಸ್ಯ ಲೋಪಃ ಭವತಿ ವ್ಯಂಜನೆ ಪರೆ. ತತ್ ಏತತ್ ಶಬ್ದಗಳು ಪ್ರಥಮ ವಿಭಕ್ತಿಯಲ್ಲಿ ಇದ್ದಾಗ, ತತ್ ಏತತ್ ಶಬ್ದಯೋಃ ಪ್ರಥಮಾ ವಿಭಕ್ತೇಃ ವಿಸರ್ಗಸ್ಯ ಲೋಪಃ ಭವತಿ ವ್ಯಂಜನೆ ಪರೆ. ವಿಸರ್ಗದ ಮುಂದೆ ವ್ಯಂಜನವು ಪರವಾದರೆ ವಿಸರ್ಗವು ಲೋಪವಾಗ್ತದೆ. ಏತತ್ತದೋಃ ಸುಲೋಪೋ ಕೋರನಂ ಸಮಾಸೆ ಹಲಿ ಎನ್ನುವಂತಹದ್ದು ಪಾಣಿನಿಯ ಸೂತ್ರ ಅದು. ಮುಂದೆ ಉದಾಹರಣೆ ಏಷಃ ಗತಃ, ಏಷ ಗತಃ, ಇಲ್ಲೂ ಸಹ ವಿಸರ್ಗವು ಲೋಪವಾಗಿದೆ. ಸಹ ದೃಷ್ಟಃ, ಸ ದೃಷ್ಟಃ, ವಿಸರ್ಗವು ಲೋಪವಾಗಿದೆ. ಮುಂದೆ ನಾಲ್ಕನೆಯ ಪ್ರಭೇದ ರೇಫಸ್ಯ ಅಕಾರ ಎನ್ನುವಂತಹದ್ದು ನಾಲ್ಕನೆಯ ಪ್ರಭೇದ. ಇಲ್ಲಿ ಎರಡು ಬಗೆಗಳಿವೆ. ಒಂದು ಹ್ರಸ್ವ ಅಕಾರೇ ಪರೆ, ಎರಡನೆಯದು ಮೃದು ವ್ಯಂಜನೆ ಪರೆ ಎನ್ನುವಂತಹದ್ದು ಎರಡು ಪ್ರಭೇದ. ರೇಫಸ್ಯ ಉಕಾರಃ ಹ್ರಸ್ವ ಅಕಾರಾತ್ ಪರಸ್ಯ ವಿದ್ಯಮಾನಸ್ಯ ವಿಸರ್ಗಸ್ಯ ಹ್ರಸ್ವ ಅಕಾರೆ ಮೃದುವ್ಯಂಜನೆ ವಾ ಪರೆ ಓಕಾರಃ ಆದೇಶಃ ಭವತಿ. ಹ್ರಸ್ವ ಅಕಾರಾತ್ ಪರಸ್ಯ ವಿದ್ಯಮಾನಸ್ಯ, ಹ್ರಸ್ವ ಅಕಾರದ ನಂತರ ವಿಸರ್ಗಕ್ಕೆ ಅಕಾರ ಅಥವಾ ಮೃದುವ್ಯಂಜನೆ ವಾ ಪರೆ ಓಕಾರಃ ಆದೇಶಃ ಭವತಿ. ಮೃದುವ್ಯಂಜನವು ಪರವಾಗಿ ವಿಸರ್ಗಕ್ಕೆ ಓಕಾರವು ಆದೇಶವಾಗಿ ಬರುತ್ತದೆ ಎನ್ನುವಂತಹದ್ದು ರೇಫಸ್ಯ ಉಕಾರಃ ಎನ್ನುವಂತಹದ್ದು ಪ್ರಭೇದ. ಮೊದಲನೇ ಪ್ರಭೇದ ಏನು? ಹ್ರಸ್ವ ಅಕಾರೇ ಪರೆ. ಇಲ್ಲಿ ಉದಾಹರಣೆಗೆ ನೋಡುವುದಾದ್ರೆ ದೇವಃ ಪ್ಲಸ್ ಅಸ್ತಿ ಎಂದಿದೆ. ಇಲ್ಲಿ ದೇವಃ, ಇಲ್ಲಿ ವಿಸರ್ಗ, ಪ್ಲಸ್ ಅಸ್ತಿ, ಇಲ್ಲಿ ಅಕಾರವಿದೆ. ಆಗಲೇ ಹೇಳಿದ ಹಾಗೆ ವಿಸರ್ಗದ ಮುಂದೆ ಅಕಾರವು ಬಂದಿದೆ. ದೇವಃ ಪ್ಲಸ್ ಅಸ್ತಿ ಎಂದು ಇರುವಂತಹ ಈ ಒಂದು ಪದದಲ್ಲಿ ಸಂಧಿ ಏನಾಗ್ತದೆ? ದೇವೋಸ್ತಿ ಅಂತ ಆಗ್ತದೆ. ದೇವಃ ಅಂತ ಇದ್ದಂತಹ ವಿಸರ್ಗ ಓಕಾರವನ್ನ ಹೊಂದದೆ. ಮುಂದೆ ಕಹ ಪ್ಲಸ್ ಅಪಿ, ಇಲ್ಲೂ ಸಹ ಕಹ ಎಂಬಲ್ಲಿ ವಿಸರ್ಗ, ಮುಂದೆ ಅಕಾರವಿದೆ ಅಪಿ ಎಂಬಲ್ಲಿ. ಹಾಗಾಗಿ ಈ ಒಂದು ವಿಸರ್ಗವು ಓಕಾರವನ್ನ ಹೊಂದದೆ. ಕೋಪಿ ಅಂತ ಕೋ ಅಪಿ ಅಂತ ಆಗ್ತದೆ. ಕೋಪಿ ಇಲ್ಲಿ ಪೂರ್ವರೂಪ ಸಂಧಿ, ಅತ್ರ ಪೂರ್ವರೂಪ ಸಂಧಿ. ಎರಡನೇದು ಮೃದು ವ್ಯಂಜನೆ ಪರೆ. ಉದಾಹರಣೆಗೆ
ಗಜಃ ಪ್ಲಸ್ ಯಾತಿ, ಗಜೋ ಯಾತಿ. ಆಗ್ಲೇ ಹೇಳಿದ ಹಾಗೆ ವಿಸರ್ಗದ ಮುಂದೆ ಮೃದು ವ್ಯಂಜನವು ಪರವಾಗಿ ಬಂದರೆ ಆ ಒಂದು ವಿಸರ್ಗವು ಓಕಾರವನ್ನ ಹೊಂದುತ್ತದೆ. ಇಲ್ಲಿ ಸ್ಪಷ್ಟವಾಗಿ ನೋಡಿ, ಗಜಃ ಇಲ್ಲಿ ವಿಸರ್ಗ, ಯಾತಿ ಎಂಬಲ್ಲಿ ಯಕಾರದ, ಈ ಯಕಾರ ವಕಾರ ಇವೆಲ್ಲ ವ್ಯಂಜನಾಕ್ಷರಗಳು. ಯಕಾರ ಎಂಬುವಂತಹ ಮೃದು ವ್ಯಂಜನವು ಪರವಾಗಿ ಬಂದದ್ದರಿಂದ ಈ ಒಂದು ಗಜಃ ಎಂಬಲ್ಲಿ ಇದ್ದಂತಹ ವಿಸರ್ಗವು ಓಕಾರವನ್ನು ಹೊಂದಿದೆ, ಗಜೋ ಯಾತಿ ಎಂದಾಗಿದೆ. ಮುಂದೆ ದೇವಃ ಪ್ಲಸ್ ವಂದ್ಯಃ, ದೇವೋ ವಂದ್ಯಃ. ಇಲ್ಲೂ ಸಹ ವಿಸರ್ಗ, ದೇವಃ ಎಂಬಲ್ಲಿ ವಿಸರ್ಗ, ವಂದ್ಯಃ ಇಲ್ಲಿ ವಕಾರವು ಮೃದು ವ್ಯಂಜನ. ಹಾಗಾಗಿ ಈ ಒಂದು ದೇವಃ ಎಂಬಲ್ಲಿದ್ದಂತಹ ವಿಸರ್ಗವು ಓಕಾರವನ್ನ ಹೊಂದಿದೆ, ದೇವೋ ವಂದ್ಯಃ ಅಂತ ಆಗಿದೆ. ಮುಂದೆ ವಿಶೇಷ ಸೂಚನ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದರಲ್ಲಿ ಏನಿದೆ ಅಂದ್ರೆ, ಇಷ್ಟವರೆಗೆ ಬಂದಂತಹ ಈ ಒಂದು ವಿಸರ್ಗ ಸಂಧಿಯ ಪ್ರಭೇದಗಳನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ನೀವು ಓದ್ಕೊಂಡ್ರೆ ಇಷ್ಟೊಂದು ಉದಾಹರಣೆ ಸಹಿತವಾಗಿ ಪಾಠ ಮಾಡಿದ್ದರಲ್ಲಿ ಸಂದೇಹವಿಲ್ಲದೆ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಖಂಡಿತವಾಗಿ ಆ ಒಂದು ವಿಸರ್ಗ ಸಂಧಿಯ ಪ್ರಭೇದಗಳನ್ನ ನೆನಪಿಟ್ಕೊಳ್ಬಹುದು. ಹಾಗಾಗಿ ಈ ಒಂದು ವಿಶೇಷ ಸೂಚನವನ್ನ ನೆನಪಿಟ್ಕೊಳ್ಳಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಅಂತ ಈ ಒಂದು ವಿಶೇಷ ಸೂಚನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವೇ ಸ್ವತಃ ಬೇಕು ಅಂತಿದ್ರೆ ಓದ್ಕೊಳ್ಬಹುದು. ಇಲ್ಲಿಗೆ ಈ ಸಂಧಿ ಪ್ರಕರಣದ ಪಾಠ ಮುಗ್ದಿರ್ತದೆ. ಈ ವರ್ಷಕ್ಕೆ ಇರುವಂತಹದ್ದು ನಿಮಗೆ ಈ ವಿಸರ್ಗ ಸಂಧಿ ಮಾತ್ರ. ಹಾಗಾಗಿ ಈ ವರ್ಷಕ್ಕೆ ಇರತಕ್ಕಂತಹ ಈ ವಿಸರ್ಗ ಸಂಧಿ ಪಾಠ ಮುಗ್ದಿರ್ತದೆ. ಹಾಗಾಗಿ ಒಂದ್ಸಲ ನೀವೇ ಓದ್ಕೊಂಡು ಬಿಡೋದು ಒಳ್ಳೇದು. ಶುಭಂ ಭೂಯಾತ್.